ಒಂದೇ ಕುಟುಂಬದ ಪತಿ, ಪತ್ನಿ ಮತ್ತು ಪುತ್ರಿ ಸೇರಿದಂತೆ ಮೂವರು ಎಚ್ಡಿ ಕೋಟೆ ಪಟ್ಟಣ ಸಮೀಪ ಇರುವ ಹೆಬ್ಬಾಳ ಜಲಾಶಯದಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ನಡೆದಿದೆ. ಎಚ್ಡಿ ಕೋಟೆ ಪಟ್ಟಣದ ಡ್ರೈವರ್ ಕಾಲೋನಿಯಲ್ಲಿ ವಾಸವಿದ್ದ 55 ವರ್ಷ ಪ್ರಾಯದ ಮಹದೇವಸ್ವಾಮಿ, ಅವರ ಪತ್ನಿ 42 ವರ್ಷ ಪ್ರಾಯದ ಮಂಜುಳಾ ಹಾಗೂ ಇವರ ಪುತ್ರಿ 20 ವರ್ಷ ಪ್ರಾಯದ ಹರ್ಷಿತಾ ಎಂಬುವರೇ ಮೃತ ದುರ್ದೈವಿಗಳಾಗಿದ್ದಾರೆ. ಮೂಲತಃ ಎಚ್ಡಿ ಕೋಟೆ ತಾಲೂಕಿನ ಬೂದನೂರು ಗ್ರಾಮದ ನಿವಾಸಿಗಳಾದ ಇವರು ಡ್ರೈವರ್ ಕಾಲೋನಿಯಲ್ಲಿ ವಾಸವಾಗಿದ್ರು ಎನ್ನಲಾಗಿದ್ದು, ಶನಿವಾರ ಬೆಳಗ್ಗೆ ಡೆತ್ ನೋಟ್ ಬರೆದಿಟ್ಟು ಮೂವರು ಹೆಬ್ಬಾಳ ಜಲಾಶಯಕ್ಕೆ ಬೈಕ್ನಲ್ಲಿ ತೆರಳಿ ಕಾಲಿಗೆ ಹಗ್ಗ ಕಟ್ಟಿಕೊಂಡು ನೀರಿಗೆ ಧುಮುಕಿ ಸಾವಿಗೆ ಶರಣಾಗಿದ್ದಾರೆ. ವಿಷಯ ತಿಳಿದ ಹುಣಸೂರು ಹಾಗೂ ಎಚ್ಡಿ ಕೋಟೆ ಅಗ್ನಿಶಾಮಕ ದಳದ 2 ತಂಡಗಳು ಸ್ಥಳಕ್ಕೆ ಆಗಮಿಸಿ ಸುಮಾರು 1 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಮೂವರ ಮೃತದೇಹವನ್ನ ನೀರಿನಿಂದ ಹೊರತೆಗೆದು ನಂತರ ಎಚ್ಡಿ ಕೋಟೆ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಯಿತು. ಮೂವರು ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದ್ದು, ಹೆಬ್ಬಾಳ ಜಲಾಶಯದ ಬಳಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡಿದ್ರು, ಹಿಂಗೆ ಕೆರೆಯಲ್ಲಿ ಬಾಡಿ ಬಿದ್ದಿದೆ ಅಂತ ಹೇಳ್ಕೊಂಡು ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ ಸತತ ಪ್ರಯತ್ನದಿಂದ ನಮ್ದು ಮತ್ತೆ ಹುಣಸೂರು ಅಗ್ನಿಶಾಮಕ ಠಾಣೆಯ 2 ಠಾಣೆ ಇದರಲ್ಲಿ ನಾವು ಜಂಟಿಯಾಗಿ ಕೆಲಸ ಮಾಡಿ ಬಾಡಿಯನ್ನು ಕಾಲಿಗೆ ಒಬ್ಬರು ಕಟ್ಕೊಂಡು 3 ಬಾಡಿ ಇತ್ತು. ಅದನ್ನ ನಾವು ನೀಟಾಗಿ ಅವರ ಇವರಿಗೆ ಒಪ್ಪಿಸಿದೀವಿ. ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು ಸರ್? ಇದು ಬಂದು ತಲುಪಿದೀವಿ, ನಮ್ಮ ಕಾರ್ಯಾಚರಣೆ ಮಾಡಿದೀವಿ. ನಮ್ಮ ತಂಡ, ನಮ್ಮ ಹುಣಸೂರು ತಂಡದಿಂದ ಕಾರ್ಯಾಚರಣೆ ಮಾಡಿ ಸತತ ಪ್ರಯತ್ನದಿಂದ ನಾವು ಬಾಡಿಯನ್ನು ಮೇಲೆತ್ತಿ. ಕೋಟೆ ಅಗ್ನಿಶಾಮಕ ಠಾಣಾಧಿಕಾರಿ ಸೋಮಣ್ಣ, ಹುಣಸೂರು ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಕೆಸಿ ಸತೀಶ್, ರವಿ, ಪ್ರಸಾದ್, ರಂಜಿತ್, ದಿನೇಶ್, ಸಂಗಮೇಶ್, ರಾಹುಲ್, ಬಾಲಕೃಷ್ಣ, ವಿನಯ್ ಕುಮಾರ್, ಗಣೇಶ್, ಅಶೋಕ್, ವಿಶಾಲ್, ಮಂಜು, ಎಚ್ಡಿ ಕೋಟೆ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್, ಎಸ್ಐ ಚಿಕ್ಕನಾಯಕ, ಸುರೇಶ್ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಟಿವಿ1 ನ್ಯೂಸ್, ಬೀಚನಹಳ್ಳಿ ಮಂಜು, ಎಚ್ಡಿ ಕೋಟೆ.